ಅಧಿಕಾರಿಗೆ ಸಂಗಮೇಶ್ ಪುತ್ರನಿಂದ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಬೀದಿಗಿಳಿದಿದ್ದಾರೆ ಪ್ರತಿಭಟನೆ ಮಾಡೋದರ ಮೂಲಕ ಭದ್ರಾವತಿ ತಾಲೂಕು ಕಚೇರಿ ಮುಂಭಾಗ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್ಕಾರಿ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಲಾಗಿದೆ ಮಹಿಳಾಧಿಕಾರಿಗೆ ಅತ್ಯಂತ ಕೆಟ್ಟದಾಗಿ ನಿಂದಿಸಿ ದೌರ್ಜನ್ಯವನ್ನು ಎಸಗಿದ್ದಾರೆ ಭದ್ರಾವತಿ ನಾಗರಿಕರು ದುರ್ಬಲರು ಅಲ್ಲ ಅನ್ನೋದನ್ನ ರಾಜ್ಯಕ್ಕೆ ತೋರಿಸೋಣ ಅಂತ ಹೇಳಿ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಂದ್ರೆ ಜೀತಕ್ಕಿರೋರು ಅಂತ ಇವರೆಲ್ಲ ಪವರ್ ಇರೋರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಏನೇ ಇರಲಿ ವಿರೋಧ ಪಕ್ಷವಾಗಿ ಬಿಜೆಪಿ ಪ್ರತಿಭಟನೆ ಮಾಡಲೇಬೇಕು ಮಾಡ್ತಾ ಇದೆ ಸದ್ಯ ದೌರ್ಜನ್ಯ ಮಾಡಿದ ಅಧಿಕಾರಿಗಳಿಗೆ ಅವರೇ ಉಸ್ತುವಾರಿ ಪ್ರಭಾರಿಗಳು ಅವರೇ ಹಾಗಾಗಿ ಅವರೇ ನಮ್ಮ ಮಗನ ವಿರುದ್ಧ ಇಂತಹ ಗಂಭೀರ ಆರೋಪ ಬಂದಿದೆಯಲ್ಲ ನೀವೇನ್ ಹೇಳ್ತೀರಿ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತುಕತೆಗೆ ಸಿಕ್ಕಿದ್ರು ಶಾಸಕ ಸಂಗಮೇಶ್ ಅವ್ರು ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಮಗ ಯಾರಿಗೂ ಬೆದರಿಕೆಯನ್ನು ಹಾಕಿಲ್ಲ ನನ್ನ ಮಗ ಏನೂ ತಪ್ಪನ್ನು ಮಾಡಿಲ್ಲ ಆ ಆಡಿಯೋ ನನ್ನ ಮಗಂದಲ್ವೇ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಿಜೆಪಿ ಆರೋಪದಲ್ಲಿ ಹುರುಳಿಲ್ಲ ಇದು ಬಿಜೆಪಿ ಜೆಡಿಎಸ್ನವರು ಕೈವಾಡ ಮಹಿಳಾಧಿಕಾರಿ ದೂರು ಕೊಡೋದಾದ್ರೆ ಕೊಡ್ಲಿ ಅಂತ ಪಬ್ಲಿಕ್ ಟಿವಿಗೆ ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಸ್ಟೇಟ್ಮೆಂಟ್ ಇವ್ರ ಮಗಂದೇನು ಪಾತ್ರನೇ ಇಲ್ಲ ಅಂದಮೇಲೆ ಎಲ್ಲಾರನ್ನೂ ಬಿಟ್ಟು ಇವ್ರ ಮಗನ ಹೆಸರನ್ನು ಏನಕ್ಕೆ ತರ್ತಾರೆ ಏನ್ ದೊಡ್ಡ ಸಾಧಕನ ಅವರು ಪ್ರಶ್ನೆ ಬರುತ್ತಲ್ವ ಸರ್ ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಅನ್ಕೋತೀನಿ ನಿಮ್ಮ ಮಗ ಒಬ್ಬ ಲೇಡಿ ಆಫೀಸರ್ ಮೇಲೆ ಪದ ಬಳಕೆ ಮಾಡಿರ್ತಕ್ಕಂಥದ್ದು ಬೈದಿರೋದು ಕೇಳಿಸ್ಕೊಂಡ್ರ ತಾವೆಲ್ಲ ನಮ್ಮ ಮಗ ಅಲ್ಲ ಅದು ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ ಆದ್ರೆ ಹಾಕಿಲ್ಲ ಅದು ಅಲ್ಲಿ ಮಾತಾಡಿರೋದು ನಿಮ್ಮ ಮಗ ಅಲ್ವಾ ಮಾತಾಡಿರೋದು ನಮ್ಮ ಮಗ ಅಲ್ಲ ಮತ್ತೆ ಯಾರೋ ಬಿಜೆಪಿ ಜೆಡಿಎಸ್ ಅವರು ಕುತಂತ್ರ ಮಾಡ್ತಾ ಇರೋದು ಇದೆಲ್ಲ ಏನು ಕುತಂತ್ರ ನಂಗೆ ಅರ್ಥ ಆಗ್ತಿಲ್ಲ ಸುಮ್ಮನೆ ಏನು ಆರೋಪ ಬಂದರೂ ತೆಗೆದು ಬಿಜೆಪಿ ಜೆಡಿಎಸ್ ಮೇಲೆ ಹಾಕ್ಬಿಡೋದಾ ಇರೋದು ಹೇಳ್ತಿದ್ದೀನಿ ಇಲ್ಲದೇನು ಹೇಳ್ತಾರಲ್ಲ ಸರ್ ಬಿಜೆಪಿ ಅವ್ರು ಹೇಳ್ತಿರೋದು ನಿಮ್ಮ ಮಗಂದೇ ವಾಯ್ಸ್ ಅಂತ ಅವ್ರು ಹೇಳ್ತಾರೆ ಅವ್ರ ಮಾತು ನಂಬಂಗಿಲ್ಲ ಸರ್ ಈಗ ರಾಜಕಾರಣ ನಿಮ್ಮ ಮಾತು ನಂಬೋದಾ ಸರ್ ಸರ್